ಚಿಂತನೆ ಇದೆ ಅಂತ ಸರ್ ಈಗ ಫಾರ್ಮುಲಾ ನೆಕ್ಸ್ಟ್ ಆಯ್ತು, ನೆಕ್ಸ್ಟ್ ಫಾರ್ಮುಲಾ ಇದ್ರೆ ಮಾಡ್ಲಿ ಬಿಡಿ, ಯಾರು ಬೇಡ ಅಂತಾರೆ. ಮಾಡಿದ್ರೆ ಅಲ್ಪಸಂಖ್ಯಾತರನ್ನು ಸೇರಿಸಿ ಮಾಡ್ಬೇಕ್ರಿ. ಅಲ್ಪಸಂಖ್ಯಾತರು 14% ಇರ್ತಾರೆ ಅಲ್ವಾ. ಈಗ ಇವರು ನಮ್ಮ ಮೋದಿ ಸಾಹೇಬ್ರು ಹೇಳ್ತಾರಲ್ಲ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದ್ರೆ 14% ಜನ ಬಿಟ್ಬಿಟ್ಟು ನೀವು ವಿಕಾಸ ಮಾಡ್ಬಿಡ್ತೀರಾ. ಅವರನ್ನು ಒಳಗೊಂಡಂತೆ ಹೋಗ್ಬೇಕು ನಾವು. ಈಗ ಮೊನ್ನೆ ಆಪರೇಷನ್ ಸಿಂಧೂರದಲ್ಲಿ ಎಷ್ಟು ಜನ ಮುಸ್ಲಿಮ್ಸ್ ಪೈಲಟ್ಸ್ ಇರ್ಬೋದು, ಮತ್ತೆ ಬೇರೆ ಬೇರೆ ಹಂತದಲ್ಲಿ ಕೆಲಸ ಮಾಡ್ತಕ್ಕಂಥ ಡಿಫೆನ್ಸ್ ಅಲ್ಲಿ ಅವರು ದೇಶಕ್ಕೋಸ್ಕರ ಅವ್ರು ಎಷ್ಟು ಜನ ಸತ್ತಿದ್ದಾರೆ, ಎಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ, ಅದನ್ನು ನಾವು ನೋಡ್ಬೇಕಲ್ಲ. ಈಗ APJ ಕಲಾಂ ಅವ್ರ ಅಧ್ಯಕ್ಷರು ಇವತ್ತು ರಾಕೆಟ್ ಅನ್ನ ಅಭಿವೃದ್ಧಿ ಮಾಡಿದವರು ಅವರು. ರಾಕೆಟ್ ಟೆಕ್ನಾಲಜಿ ಬೇಸಿಕ್ ಟೆಕ್ನಾಲಜಿ ಇರ್ತಕ್ಕಂಥದ್ದು ಫ್ರೆಂಚ್ ಟೆಕ್ನಾಲಜಿ. ಅದು ಯಾರಿಂದ ಬಂತು ದೇಶಕ್ಕೆ ಅಂದ್ರೆ ಟಿಪ್ಪು ಸುಲ್ತಾನ್ ಇಂದ ಬಂದಂತದ್ದು. ಇವೆಲ್ಲ ಹಿಂದಿನ ಇತಿಹಾಸ ಇದಾವೆ. ಈ ಹಿಂದಿನ ಇತಿಹಾಸವನ್ನ ನಾವು ತಿಳ್ಕೋಬೇಕು, ನಮ್ಮ ಹೊಸ ಪೀಳಿಗೆಗೂ ಕೂಡ ಪರಿಚಯಿಸಬೇಕು. ಅಲ್ಲ ಸರ್, ತಾವು ಆವಾಗ ಮಾಡಿದ ವಾದ ಇವಾಗ ಮಂಡನೆ ಆಗ್ತಾ ಇದೆ. ಕೇಳಪ್ಪ, ನಮ್ಮ ವಾದಕ್ಕೆ ಬೆಲೆ ಬರ್ಲಿಲ್ವಲ್ಲ, ಹೋಗ್ಬೇಕು. ಅಲ್ಲ, ಈಗ ಬೆಲೆ ಬಂತಲ್ಲ, ಈ ಬೆಳೆ ಬಂದು ಸಂತೋಷ ಪಡ್ತೀನಿ. ಸಿಎಂ ಮತ್ತೆ ಸರ್ 2028ರಲ್ಲಿ ಮತ್ತೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ರು. ಈಗ ಒತ್ತಡ ಇದೆ, ತೀರ್ಮಾನ ತಗೊಳ್ತೀನಿ ಅಂದ್ರೆ ಮುಂದೆ ರಾಜಕಾರಣದಲ್ಲಿ ಹೇಳಿಕೆಗೂ ನಡವಳಿಕೆಗೂ ಬಹಳ ಅಜಗಜಾಂತರ ವ್ಯತ್ಯಾಸಗಳು ನಾವು ನೋಡ್ತಾ ಇದ್ದೀವಿ. ಆದ್ರಿಂದ ಈಗ ನಾನು ನಿಲ್ಲೋದಿಲ್ಲ ಅಂತ ಹೇಳ್ಬಿಟ್ಟಿದ್ದೇನೆ. ಏನ್ ಗ್ಯಾರಂಟಿ ಇದೆಯಾ ನಿಲ್ಲಲ್ಲ ಅಂತ ಹೇಳ್ತಕ್ಕಂಥದ್ದು? ಅದು ನನಗೆ ಸೇರಿದ್ದು. ಹೌದಪ್ಪ, ನಾನು ಹೇಳಿದ್ದೀನಿ, ನನಗೂ ಮನ ಮರ್ಯಾದೆ ಉಳಿಬೇಕು, ಜನ ನಾನು ನಂಬಬೇಕು, ನಾನು ನಿಲ್ಬಾರ್ದು ಅಂತಕ್ಕಂಥ ದೃಢವಾದಂತ ಮನಸ್ಸು ನನಗಿರ್ಬೇಕು. ನಾನಿಲ್ಲ, ಯಾರೋ ಒಂದು ಹೇಳ್ಬಿಟ್ರು ನಿಂತ್ಕೊಳ್ಳೇಬೇಕು ಅಂತ ಹಠ ಮಾಡ್ಬಿಟ್ರು ಮನೆ ಹತ್ರ ಜನಗಳು ಅದಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದೀನಿ ಅಂದ್ರೆ ಅದು ಹಿಪೋಕ್ರಸಿ. ಅದು ನನ್ನ ಒಂದು ಇದು ಯಾವ್ದಂತೀನಿ, ಮಾತಿಗೆ ತಪ್ಪವರು ಅಥವಾ ಹೇಳಿಕೆಗೂ ನಡವಳಿಕೆಗೂ ವ್ಯತ್ಯಾಸ ಇರುವಂತ ಮನುಷ್ಯ ಅಂತ ಅನ್ಕೋಬೇಕು.